ರಾಜ್ಯದಲ್ಲಿ 1.11 ಕೋಟಿ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ನಮೂನೆ ವಾಪಸಿಗೆ 12 ದಿನ ಮಾತ್ರ ಬಾಕಿ ಇದೆ. ರಾಜ್ಯದಲ್ಲಿ 1.11 ಕೋಟಿ ಜನ ನಮೂನೆ ವಾಪಸಿಗೆ ಇನ್ನೆರಡು ದಿನ ಮಾತ್ರ ಬಾಕಿ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮತದಾರರು ASDDO. ರಾಜ್ಯದಲ್ಲಿ 79.93%. ದೇಶದಲ್ಲೇ ಅತಿ ಹೆಚ್ಚು ಮತದಾರರ ಹೆಸರು ರಾಜ್ಯದಲ್ಲಿ ಡಿಲೀಟ್ ಆಗಿರೋದು. ರಾಜ್ಯಾದ್ಯಂತ 5,54,32,314 ಕೋಟಿ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45%. ಬೆಂಗಳೂರಿನಲ್ಲಿ ಭಾರಿ ಆಘಾತಕ್ಕೆ ನಾಂದಿ ಹಾಡಲಿದೆ SIR ಪ್ರಕ್ರಿಯೆ. ಹೆಸರು ಕೈಬಿಟ್ಟಿದ್ರೆ ಆಗಸ್ಟ್ 8ರ ಒಳಗೆ ತಿಳಿಸಿ ಎಂದ ಚುನಾವಣಾ ಆಯೋಗ. 9.96% ಪ್ರಗತಿಯಾಗಿದೆ. 5,54,32,314 ಫಾರ್ಮ್ ಅಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ as ASDDO. ಇನ್ನು ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96% ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ. ನಮಗೆ ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಫೋನ್ ಸಂಪರ್ಕದಲ್ಲಿ. ದೀಪಾ, ರಾಜ್ಯದಲ್ಲಿ SIR ಬಹುತೇಕ ಯಶಸ್ಸು ಕಂಡಿದೆ ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೋಟ್ಯಾಂತರ ವೋಟರ್ಸ್ಗಳು ಈಗಾಗಲೇ ಪಟ್ಟಿಯಿಂದ ಹೊರಗುಳಿದಿರುವಂತಹದ್ದು. ಇನ್ನೇನಿದೆ ಇದರಲ್ಲಿ ಪ್ರಾಸೆಸ್ಗಳು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ದೀಪಾ? ಹೌದು, SIR ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿರುವಂತಹ ಬೆನ್ನಲ್ಲೇ ರಾಜ್ಯದ ಮತದಾರರ ಪಟ್ಟಿಯ ಬಗ್ಗೆ ಮಹತ್ವದ ಅಂಕಿಅಂಶಗಳು ಹೊರಬಿದ್ದಿರುವಂತದ್ದು. ಚುನಾವಣಾ ಆಯೋಗದ ಮಾಹಿತಿಯಂತೆ ರಾಜ್ಯಾದ್ಯಂತ ಇದುವರೆಗೂ ಕೂಡ 5,54,32,314 ಎನ್ಯುಮರೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡಲಾಗಿತ್ತು. ಇದರಲ್ಲಿ 4,43,04,632 ಫಾರ್ಮ್ಗಳು ಡಿಜಿಟಲೀಕರಣಗೊಂಡಿರುವಂತದ್ದು. ಅಂದ್ರೆ ಸುಮಾರು 79% ಪ್ರಕ್ರಿಯೆ ಪೂರ್ಣಗೊಂಡಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇದೇ ವೇಳೆ 1,11,00,000ಕ್ಕೂ ಹೆಚ್ಚು ಮತದಾರರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಅನ್ನುವಂಥದ್ದು ಆತಂಕವನ್ನ ಮೂಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 8ರೊಳಗೆ ಮಾಹಿತಿ ನೀಡುವಂತೆ ಚುನಾವಣಾ ಆಯೋಗ ಸಾರ್ವಜನಿಕರಿಗೆ ಮನವಿ ಕೂಡ ಮಾಡಿರುವಂತದ್ದು. ಮಾಹಿತಿ ನೀಡದಿದ್ರೆ ಸಂಬಂಧಿತ ಹೆಸರುಗಳು ಅಂತಿಮ ಪಟ್ಟಿಯಲ್ಲಿ ಉಳಿಯುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಇನ್ನು ಈ 1 ಕೋಟಿಗೂ ಹೆಚ್ಚು ಮತದಾರರ ಪೈಕಿ ಹಲವು ವರ್ಗಗಳ ವಿವರವನ್ನ ಆಯೋಗ ಬಿಡುಗಡೆ ಮಾಡಿದೆ ಅಂತಾನೆ ಹೇಳ್ಬೋದು. ಸುಮಾರು 16 ಲಕ್ಷಕ್ಕೂ ಹೆಚ್ಚು ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ. 67 ಲಕ್ಷಕ್ಕೂ ಹೆಚ್ಚು ಜನರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನ 16 ಲಕ್ಷಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎನ್ನುವ ದಾಖಲೆಗಳನ್ನು ಕೂಡ ಲಭ್ಯವಾಗಿದೆ. ಜೊತೆಗೆ 6,89,000ಕ್ಕೂ ಹೆಚ್ಚು ಮತದಾರರು ಎರಡೂ ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಹೊಂದಿದ್ದಾರೆ ಎಂಬ ಅಂಶ ಕೂಡ ಪತ್ತೆಯಾಗಿದೆ. ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರ ಹೆಸರುಗಳು ಅಳಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಮತದಾರರ ಹೆಸರುಗಳು ಡಿಲೀಟ್ ಆಗುವಂತಹ ಸಾಧ್ಯತೆ ಇದೆ ಎಂಬ ಚರ್ಚೆ ಕೂಡ ಜೋರಾಗ್ತಾ ಇರುವಂತದ್ದು. ಇನ್ನ ಬೆಂಗಳೂರಿನ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗಿದೆ ಅಂತಾನೆ ಹೇಳ್ಬೋದು. ಬೆಂಗಳೂರು ನಗರದ ಜಿಲ್ಲೆಯಲ್ಲಿ ಸುಮಾರು 45% ಮತದಾರರ ಬಗ್ಗೆ ಸ್ಪಷ್ಟ ಮಾಹಿತಿನೇ ಇಲ್ಲ ಅಂತ ತಿಳಿಸಲಾಗ್ತಾ ಇದೆ. ಇನ್ನ ಬೆಂಗಳೂರು ಉತ್ತರದಲ್ಲಿ 47%, ಇನ್ನ ಬೆಂಗಳೂರು ಕೇಂದ್ರದಲ್ಲಿ 48%, ಬೆಂಗಳೂರು ದಕ್ಷಿಣದಲ್ಲಿ 51% ಮತದಾರರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಎನ್ನಲಾಗ್ತಿದೆ. ಇನ್ನ ಹೀಗಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿ 48 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರು ಕೂಡ ಮತಪಟ್ಟಿಯಿಂದ ಹೊರಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಅಂದಾಜು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನ ಈ ಅಂಕಿಅಂಶಗಳು ರಾಜಕೀಯ ವಲಯದಲ್ಲೂ ಕೂಡ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಪ್ರತಿಪಕ್ಷಗಳು ಈಗಾಗಲೇ SIR ಪ್ರಕ್ರಿಯೆ ಬಗ್ಗೆ ಪ್ರಶ್ನೆಗಳನ್ನ ಎತ್ತುತ್ತಿದ್ರೆ ಚುನಾವಣಾ ಆಯೋಗ ಮಾತ್ರ ಯಾರ ಹೆಸರು ಕೂಡ ಅನಗತ್ಯವಾಗಿ ಅಳಿಸೋದಿಲ್ಲ ಅಂತ, ಹಾಗೆ ಅಗತ್ಯ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಆಗಸ್ಟ್ 8ರವರೆಗೂ ಅವಕಾಶ ಇದೆ ಅನ್ನುವಂತಹ ಮಾತನ್ನ
ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಎನ್ಯುಮರೇಷನ್ ಕಾರ್ಯ 100 ಅಂದ್ರೆ 100% ಅಷ್ಟು ಪೂರ್ಣಗೊಂಡಿರುವಂತದ್ದು. ಚುನಾವಣಾ ಆಯೋಗದ ಮಾಹಿತಿಯಂತೆ ಹಾವೇರಿ ಆಗಿರ್ಬೋದು, ಚಾಮರಾಜನಗರ, ಹಾಸನ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಕೊಪ್ಪಳ, ವಿಜಯನಗರ, ಗದಗ, ಕೋಲಾರ, ಧಾರವಾಡ, ಯಾದಗಿರಿ, ಬಳ್ಳಾರಿ, ಮೈಸೂರು, ಗುಲ್ಬರ್ಗ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಎನ್ಯುಮರೇಷನ್ ಸಂಪೂರ್ಣವಾಗಿ ಮುಗಿದಿದೆ ಅನ್ನುವಂತಹ ಮಾಹಿತಿಯನ್ನ ಚುನಾವಣಾ ಆಯೋಗ ನೀಡ್ತಾ ಇದೆ. ಹೀಗಾಗಿ ಮುಂದಿನ 2 ದಿನಗಳು ಅತ್ಯಂತ ಮಹತ್ವದಾಗಿದ್ದು, ಮಾಹಿತಿ ನೀಡದಂತಹ ಮತದಾರರ ಅಂತಿಮ ಸ್ಥಿತಿ ಏನಾಗಲಿದೆ, ಎಷ್ಟು ಹೆಸರುಗಳು ಅಂತಿಮವಾಗಿ ಮತಪಟ್ಟಿಯಿಂದ ಹೊರಬೀಳಲಿದೆ ಎಂಬುದರ ಮೇಲೆ ಎಲ್ಲರ ಗಮನ ನೆಟ್ಟಿರುವಂತದ್ದು. SIR ಪ್ರಕ್ರಿಯೆ ಕರ್ನಾಟಕ ಚುನಾವಣಾ ಇತಿಹಾಸದಲ್ಲಿ ಅತಿ ದೊಡ್ಡ ಮತದಾರರ ಪರಿಶೀಲನಾ ಕಾರ್ಯಾಚರಣೆಯಾಗಿ ದಾಖಲಾಗುವಂತಹ ಸಾಧ್ಯತೆ ಕೂಡ ಇದೆ. ಸಾಯಿಲ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗೆ.